ನಾನು ಈ ದಿನ ಕರಿಮೀನು ಸಾರು ಮಾಡ್ತಾಯಿದ್ದೀನಿ. ಕರಿಮೀನು ಸಾರಿಗೆ ಬೇಕಾಗೋ ಸಾಮಾನು ಅವರೆಕಾಳು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಜನ ಇರ್ತೀರೋ ಅಷ್ಟು ಜಾಸ್ತಿ ತಗೊಳ್ಳಿ. ಇಷ್ಟು ತಗೊಂಡಿದ್ದೀನಿ ಸ್ವಲ್ಪ ಮಾಡೋಕ್ಕೆ. ಮತ್ತು ಕರಿಮೀನು, ಕಡಲೆ ಗಸಗಸೆ, ಮತ್ತು ಧನಿಯಾ ಪುಡಿ, ಬದನೆಕಾಯಿ, ಆಲೂಗಡ್ಡೆ ಅವೆರಡೇ ಹಾಕಬೇಕು ಕರಿಮೀನು ಸಾರಿಗೆ. ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಒಂದು ಪೀಸು ಚಕ್ಕೆ ಲವಂಗ ಒಂದು 5-6 ಇಷ್ಟು ತಗೊಂಡು, ಮತ್ತು ಕಾಳು ತರಕಾರಿ ಕಟ್ ಮಾಡಿ ಕಾಳು ಜೊತೆಗೆ ನಾನು ಬೇಯೋಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೇ ಇದು ಈರುಳ್ಳಿನ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಾಣಲಿಲಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅದನ್ನು ಎಲ್ಲ ಸೇರಿಸಿ ರುಬ್ಬಬೇಕು. ರುಬ್ಬಿಟ್ಟು ಕರಿಮೀನು ಚೆನ್ನಾಗಿ ತೊಳೆದು ಒಂದು 5-6 ಸಲ ತೊಳಿಬೇಕು. ಆ ಕರಿಮೀನಲ್ಲಿ ಇದು ಕಲ್ಲಿರುತ್ತೆ, ತಲೆ ಬೇಡದೇ ಇರೋ ತಲೆ ಕಿತ್ತಾಕ್ಬಿಡ್ಬೇಕು. ಅದೊಂದು ಸ್ವಲ್ಪ ಬಿಸಿ ಮಾಡಿ ಇದು ಹುರಿದು ಒಂದು ಸ್ವಲ್ಪ ಕೆಂಪಗೆ ಹುರಿಬೇಕು. ಹುರಿದ್ಬಿಟ್ಟು ತೊಳಿಬೇಕು. ತೊಳೆದಾದ್ಮೇಲೆ ಅದನ್ನ ಒಗ್ಗರಣೆ, ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಕರಿಮೀನು ಹಾಕ್ಬಿಡ್ಬೇಕು. ಒಗ್ಗರಣೆಗೆ ಕರಿಮೀನು ಹಾಕಿ ಅದು ಒಂದು 5 ನಿಮಿಷ ಬಿಸಿ ಮಾಡಿಬಿಟ್ಟು ಆಮೇಲೆ ಎತ್ಕೊಂಡು ಒಂದು 5-6 ಸಲ ತೊಳಿಬೇಕು. ಕಲ್ಲು ಇಲ್ಲದೆ ಇರೋದು ನೋಡಬೇಕು ಕೆಳಗಡೆ ನೀರು ಒಳಗಡೆ. ತೊಳೆದಾದ್ಮೇಲೆ ನಾವು ಇವೆಲ್ಲ ಬೇಯಕ್ಕೆ ಇಟ್ಟಿರ್ತೀವಲ್ಲ, ಮಸಾಲೆ ರುಬ್ಬೋದನ್ನು ಜೊತೆಗೆ ಹಾಕ್ಬಿಡ್ಬೇಕು. ಹಾಕಿ ಎಲ್ಲ ಬೇಯ್ತಾ ಇರುತ್ತೆ. ಬೇಯ್ತಾ ಇದ್ಮೇಲೆ ಕರಿಮೀನು ಹುರಿದು ತೊಳೆದು ಒಗ್ಗರಣೆಗೆ ಹಾಕ್ಬಿಟ್ಟು, ಈರುಳ್ಳಿ ಎಣ್ಣೆ ಒಗ್ಗರಣೆಗೆ ಹಾಕ್ಬಿಟ್ಟು ಕರಿಮೀನು ಆಮೇಲೆ ಸಾರು ಒಳಗಡೆ ಹಾಕ್ಬಿಡ್ಬೇಕು. ಸಾರು ಒಳಗಡೆ ಹಾಕಿ ಆದಮೇಲೆ ಅದು ಒಂದು 2 ನಿಮಿಷ ಮಳ್ಳಬೇಕು. ಸಣ್ಣ ಉರಿಲಿ ಮಳ್ಳಾದ್ಮೇಲೆ ಕರಿಮೀನು ಸಾರು ರೆಡಿ ಆಗುತ್ತೆ. ಕರಿಮೀನು ಸಾರು ರೆಡಿ. ಕರಿಮೀನು ಸಾರು ರೆಡಿ. ಸೂಪರ್. ಮುದ್ದೆ ಅನ್ನಕ್ಕೆ ಕರಿಮೀನು ಸಾರು ರೆಡಿ.